ಲಕ್ಷ್ಮೀ ಹೆಬ್ಬಾಳ್ಕರ್ ಇಲಾಖೆಯ ಉಂಡಿ ಉಸ್ತುವಾರಿ ಮಂತ್ರಿ ಸತೀಶ್ ಜಾರಕಿಹೊಳಿ ತಿಂತಾರೆ. ಏನು ಅರ್ಥ ರೀ ಇದು? ಹೆಂಗೆ ನೀವು ಇದನ್ನು ಗಣನೆಗೆ ತಗೋತೀರಿ? ದಿಢೀರನೆ ಒಂದು ಅಂಗನವಾಡಿ ಕೇಂದ್ರಕ್ಕೆ ಭೇಟಿ ಕೊಡ್ತಾರ ಉಸ್ತುವಾರಿ ಮಂತ್ರಿ ಸತೀಶ್ ಜಾರಕಿಹೊಳಿ. ಹೋದ ತಕ್ಷಣ ಒಂದು ಉಂಡಿ ಕೊಡ್ರಿ ಅಂತಾರ. ಆ ಉಂಡಿ ಟೇಸ್ಟ್ ನೋಡ್ತಾರ. ಹಂಗಾದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಂಗನವಾಡಿಗಳಲ್ಲಿ ಪೌಷ್ಟಿಕ ಆಹಾರ ಎಷ್ಟೊಂದು ಒಳ್ಳೆಯ ತರನಾಗಿ ಪೂರೈಕೆ ಆಗಾಕತೈತಿ. ಅದರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಭಾಳ ನಿಗಾ ವಹಿಸ್ಯಾಳ ಅಂತೇಳಿ ಸರ್ಟಿಫಿಕೇಟ್ ಕೊಟ್ಟಂಗೆ ಆತಲ್ರಿ. ಆ ಉಂಡಿ ತಿನ್ನೋ ದೃಶ್ಯ ಹಾಕಾಕತ್ತೀನಿ. ಯಾಕಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಕರ್ನಾಟಕ ರಾಜ್ಯಾದ್ಯಂತ ಎಷ್ಟೋ ಅಂಗನವಾಡಿಗಳಲ್ಲಿ ಅಪೌಷ್ಟಿಕತೆ ಆಹಾರವನ್ನು ಪೂರೈಕೆ ಮಾಡಿ 2 ನಂಬರ್ ದಂಧೆ ನಡೆಯಾಕತ್ತೈತ್ರಿ. ಎಷ್ಟೋ ಸಿಡಿಪಿಗಳು ಆಹಾರ ಕಳ್ಳ ದಾರಿಗೆ ಮಾರ್ಕೊಂಡು ಏನೇನೋ ಗೋಲ್ಮಾಲ್ ಮಾಡಾಕತ್ತಿರು. ಅದರಲ್ಲಿ ಪಾರದರ್ಶಕವಾಗಿ ಬರಬೇಕು, ಸರಿಯಾಗಿ ಎಲ್ಲ ಮಕ್ಕಳಿಗೆ ಮುಟ್ಟಬೇಕು, ಎಲ್ಲ ಮಕ್ಕಳು ದಷ್ಟಪುಷ್ಟವಾಗಿ ಹೋಗಬೇಕಂತೇಳಿ ಇನ್ನು ಲಕ್ಷ್ಮೀ ಅಕ್ಕ ದಿಢೀರನೆ ಅಂಗನವಾಡಿ ಕೇಂದ್ರಗಳಲ್ಲಿ ಭೇಟಿ ಕೊಡಬೇಕು. ಇದೇ ಅಥಣಿ ಮತ್ತು ಕಾಗವಾಡ ಭಾಗದಲ್ಲಿ ಹೆಚ್ಚಿನ ಮುತುವರ್ಜಿ ವಹಿಸಬೇಕು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ. ನೇರವಾಗಿ ಕಾಗವಾಡ ಮತ್ತು ಅಥಣಿ ಕೆಲವು ಭಾಗಗಳಲ್ಲಿ ನಮಗೆ ಸುದ್ದಿ ಬಂದ ಪ್ರಕಾರ ಎಲ್ಲವೂ ಮಂಗಮಾಯ ಆಗಾಕತೈತಿ. ಅಲ್ಲಿರುವಂಥ ಸಿ ಡಿ ಪಿ ಒಗಳನ್ನು ಯಾವ ಹತೋಟಿಗೆ ತರ್ತೀರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ? ಒಂದು ಸಾರಿ ಹೋಗ್ತೀರಿ? ಹೋಗಮ್ಮ ತಾಯಿ, ಒಳ್ಳೆಯ ಮಕ್ಕಳ ಖಾತೆ ಕೊಟ್ಟಾರ. ಆ ಮಕ್ಕಳ ಆಶೀರ್ವಾದ ನಿನಗೈತಿ. ನಿನಗೆ ಆ ಮಕ್ಕಳ ಆಶೀರ್ವಾದ ತೊಗೊಂಡ್ರೆ ನೀ ರಾಜ್ಯದ ಚುಕ್ಕಾಣಿ ಹಿಡಿತಿ. ಹಂಗಾದ್ರೆ ತಕ್ಷಣ ಕಾಗವಾಡ ಮತ್ತು ಅಥಣಿ ಭಾಗದಲ್ಲಿ ದಿಢೀರ್ ಭೇಟಿ ಕೊಟ್ಟು ಅಲ್ಲಿರುವಂಥ ಅಸಮರ್ಪಕವಾಗಿ ಪೂರೈಕೆ ಮಾಡಿ ಮಾರಾಟ ಮಾಡುತ್ತಿರುವ ಕಳ್ಳಕಾಕರನ್ನು ಹಿಡಿತೀರಿ. ಹಂಗಾರ ಉಂಡಿ ತಿಂದದ್ದು ದೃಶ್ಯ ಹಾಕಾಕತ್ತೀನಿ. ಯಾವ ರೀತಿಯ ಉಂಡಿಯ ಸ್ವಾದವನ್ನು ಈ ಉಸ್ತುವಾರಿ ಮಂತ್ರಿ ತಿನ್ನಾಕತ್ತಾರ ತೋರಿಸಲ್ರಿ. ಹಾಗಾದ್ರೆ ಯೂಟ್ಯೂಬ್ದಾಗ ಬಟನ್ ಹೊಡ್ರಿ, ಫೇಸ್ಬುಕ್ ಫಾಲೋ ಮಾಡಿರಿ, ಲೈಕ್ ಮತ್ತು ಶೇರ್ ಮಾಡಿರಿ. ಮತ್ತೊಂದು ಖಡಕ್ ಜವಾರಿ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ. ಇದರದ್ದು